ನಮಸ್ಕಾರ ಸ್ನೇಹಿತರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಬ್ಯಾಂಕ್ ಅಲ್ಲಿ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಪ್ರೊಬೇಷನ್ ಆಫೀಸರ್ ಅಂದ್ರೆ ನಿಮ್ಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಇರುತ್ತೆ. ಸಿಲೆಬಸ್ ಏನು, ಡಿಗ್ರಿ ಎನಿ ಡಿಗ್ರಿ ಅವ್ರು ಅಪ್ಲೈ ಮಾಡಬಹುದು. ಫೈನಲ್ ಇಯರ್ ಅಪ್ಲೈ ಮಾಡಬಹುದಾ? ಒಟ್ಟು 600 ಪೋಸ್ಟ್ ಗಳಿವೆ. ಆಲ್ ಓವರ್ ಇಂಡಿಯಾ ರೆಕ್ರೂಟ್ಮೆಂಟ್ ಇದು. ಪ್ರೀವಿಯಸ್ ಇಯರ್ ಕಟ್ ಆಫ್ ಏನು ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ, ಇವತ್ತು ಏನೋ ಇದು ಅಪ್ಲೈ ನೋಟಿಫಿಕೇಶನ್ ಬಂದಿದೆ. ನೀವು ಯಾವತ್ತಿಂದ ಅಪ್ಲೈ ಮಾಡಬಹುದು ಅಂದ್ರೆ 27ನೇ ತಾರೀಕು. ಓಕೆ, 27 ಡಿಸೆಂಬರ್ ಇಂದ ಅಪ್ಲೈ ಮಾಡಿ. ಅಪ್ಲೈ ಲಿಂಕ್ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಆಕ್ಟಿವ್ ಆದ ತಕ್ಷಣ ನೀವು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ಇನ್ನೂ ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಿಮ್ಗೆ ಆಲ್ಮೋಸ್ಟ್ ಮಾರ್ಚ್ ಅಲ್ಲಿ ಇರುತ್ತೆ 2025. ಮೇನ್ಸ್ ಏಪ್ರಿಲ್ ಅಲ್ಲಿ ಇರುತ್ತೆ 2025, ಏಪ್ರಿಲ್ ಅಥವಾ ಮೇ. ಓಕೆ, ವೇಕೆನ್ಸೀಸ್ ಎಷ್ಟು? 600. 600ರಲ್ಲಿ ಹೆಂಗೆ ಇದು ಆಲ್ ಓವರ್ ಇಂಡಿಯಾ ರಿಕ್ರೂಟ್ಮೆಂಟ್ ಸ್ನೇಹಿತರೆ. ಇಂಗ್ಲಿಷ್ ಮತ್ತೆ ಹಿಂದಿಲಿ ಇರುತ್ತೆ ಕ್ವಶನ್ಸ್ ಪೇಪರ್ಸ್. ಓಕೆ, ಇಲ್ಲಿ ನಿಮ್ಗೆ ಗೊತ್ತಿದೆ SC ST OBC ಏನೇನ್ ಕ್ಯಾಟಗರಿ ಅಂತ ಡೀಟೇಲ್ ಆಗಿ ಕೊಟ್ಟಿದ್ದಾನೆ. ಹಾಗೆ ವಿಜುವಲ್ ಇಂಪೈರ್ಡ್, ಹಿಯರಿಂಗ್ ಇಂಪೈರ್ಡ್, ಲೋಕೋಮೋಟರ್ ಡಿಸಬಿಲಿಟಿ ಏನೇನು ಅಂತ ಕೂಡ ಕೊಟ್ಟಿದ್ದಾನೆ. ಅಂದ್ರೆ ಎಷ್ಟು ವೇಕೆನ್ಸೀಸ್ ಗಳಿವೆ, ಒಂದು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ವೇಕೆನ್ಸೀಸ್ ಗಳು, ನಿಮಗೆ ರಿಸರ್ವೇಶನ್ಸ್ ಗಳು ಎಷ್ಟೆಷ್ಟು ಪೋಸ್ಟ್ ಅಂತ ಕೊಟ್ಟಿದ್ದಾನೆ. ನೋಡ್ಕೊಳ್ಳಿ, ನಿಮ್ಮ ರಿಸರ್ವೇಶನ್ ತಕ್ಕಂತೆ ನೀವು ಅಪ್ಲೈ ಮಾಡಬಹುದು. ಓಕೆ, ಸೊ ನಾನು ಅದರ ಕಂಪ್ಲೀಟ್ ಅಫಿಷಿಯಲ್ PDF ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಪುನೀತ್ ಫೋರಂ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ತಾವು ಜಾಯ್ನ್ ಆಗ್ಬೋದು. ಬನ್ನಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಲ್ರೆಡಿ ಹೇಳಿದೆ. ಡೇಟ್ಸ್ ಫೇಸ್ 1 ಮಾರ್ಚ್ 8 ಅಥವಾ 15th ಅಲ್ಲಿ ಆಗುತ್ತೆ. ಅಂಡ್ ಮೇನ್ಸ್ ಎಕ್ಸಾಮಿನೇಷನ್ ನಿಮ್ಗೆ ಏಪ್ರಿಲ್ ಮೇಲೆ ಆಗುತ್ತೆ. ಇದರಲ್ಲಿ ಇಂಟರ್ವ್ಯೂ ಕೂಡ ಇದೆ. ಇಂಟರ್ವ್ಯೂ ಅಂಡ್ ಗ್ರೂಪ್ ಡಿಸ್ಕಷನ್ ಅಂತ, ಅದು ಮೇ ಜೂನ್ ಅಲ್ಲಿ ಆಗುತ್ತೆ. ನಿಮಗೆ ಮ್ಯಾಕ್ಸಿಮಮ್ 1 ಇಯರ್ ಒಳಗೆ ಅಂದ್ರೆ ನೆಕ್ಸ್ಟ್ ಇಯರ್ ಜನವರಿ ಫೆಬ್ರವರಿ ಏನಿದೆ ಅಷ್ಟರೊಳಗೆ ಎಲ್ಲ ಮೋಸ್ಟ್ ಆಫ್ ದ ರೆಕ್ರೂಟ್ಮೆಂಟ್ ಪ್ರೋಸೆಸ್ ನ ಮುಗಿಸ್ತಾರೆ. ಅಂಡ್ ಇಲ್ಲಿ ಎಲಿಜಿಬಿಲಿಟಿ ಏನು? ಎಲಿಜಿಬಿಲಿಟಿ ಅಂದ್ರೆ ಎನಿ ಡಿಗ್ರಿ ನಾನು ಆಲ್ರೆಡಿ ಹೇಳಿದ್ದೀನಿ. ಮತ್ತೆ ಏಜ್ ಎಷ್ಟಿರಬೇಕು? 21ರಿಂದ 30 ವರ್ಷ. ಅಂದ್ರೆ 1/4/2024 ಒಳಗೆ ಹುಟ್ಟಿರಬೇಕು ಅಂತ. ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದೇನಿಲ್ಲ, ನಿಮ್ ಡೇಟ್ ಆಫ್ ಬರ್ತ್ ತಗೊಳ್ಳಿ. ಇವಾಗೇನು 2024 ಏಪ್ರಿಲ್ ಇದೆಯಲ್ಲ, ಅವತ್ತಿನ ಒಳಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇದೆಯಾ ಅಂತ, 21ರಿಂದ 30 ಒಳಗೆ ಇದೆಯಾ ಅಂತ. ಜೊತೆಗೆ OBC ಅವ್ರಿಗಾದ್ರೆ +3 ಇಯರ್ಸ್ ಅಂದ್ರೆ 30 + 3 ಇಯರ್ಸ್ ಮ್ಯಾಕ್ಸಿಮಮ್ +3 ಇಯರ್ಸ್. SC ST ಗಾದ್ರೆ 30 + 5 ಇಯರ್ಸ್. ಓಕೆ, ಇದು ಮಾಮೂಲಿ ಆಸ್ ಯೂಶುವಲ್ ಗವರ್ಮೆಂಟ್ ನಾರ್ಮ್ಸ್ ಪ್ರಕಾರ ಏನಿದೆ, ಫಿಸಿಕಲ್ ಡಿಸಬಿಲಿಟಿ ಆಗಿರ್ಬೋದು, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು, ಅದನ್ನ ಕೊಟ್ಟಿದ್ದಾರೆ ಆಸ್ ಪರ್ ದ ರೂಲ್ಸ್. ಅದರ ಪ್ರಕಾರ ನಿಮ್ಮ ಏಜ್ ಲಿಮಿಟ್ ನೋಡ್ಕೊಂಡು ಅಪ್ಲೈ ಮಾಡಬಹುದು. ಇನ್ನು ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಬರ್ತೀನಿ. ಅಂದ್ರೆ ನಿಮ್ಗೆ ಏನಾಗುತ್ತೆ, ಎನಿ ಡಿಗ್ರಿ ಯಾವುದೇ ಡಿಗ್ರಿ ಆಗಿದ್ರು ಅಪ್ಲೈ ಮಾಡಬಹುದು. ಅಂಡ್ ಇಲ್ಲಿ ಫೈನಲ್ ಇಯರ್ ಎಸ್ ಮಾಡಬಹುದು ಸರ್. ಬಟ್ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಫೈನಲ್ ಸೆಮಿಸ್ಟರ್, ಫೈನಲ್ ಇಯರ್ ಈಗ 2025 30 ಏಪ್ರಿಲ್ ಅಂದ್ರೆ 30 ಏಪ್ರಿಲ್ 2025 ಒಳಗೆ ನಿಮ್ ರಿಸಲ್ಟ್ ಬಂದಿರಬೇಕು. ಅಕಸ್ಮಾತ್ ಎಕ್ಸಾಮ್ ಪಾಸ್ ಆದ್ರಿ ನೀವು, ಓಕೆ, ಇಂಟರ್ವ್ಯೂ ಕರೆದ್ರು, ವೆರಿಫಿಕೇಶನ್ ಕರೆದ್ರು, ಅವಾಗ ನೀವು ತಗೊಂಡೋಗ್ಬೇಕು ಅಟ್ಲೀಸ್ಟ್ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ಸ್ ಗಳನ್ನ. ಓಕೆ, ಫೈನ್. ಅಂಡ್ ಎಷ್ಟು ಕಟ್ಟಬೇಕು ದುಡ್ಡು? 750 ರೂಪಾಯಿ ಫೀಸ್ ಸರ್. 750 ರೂಪಾಯಿ ಫೀಸ್ ಯಾರಿಗೆ ಸರ್? GM EWS ಅಂಡ್ OBC ಗೆ. ಓಕೆ, 750 ರೂಪಾಯಿ ಫೀಸ್. ಅದರ್ ಕ್ಯಾಟಗರಿ SC ST ಅಂಡ್ ಫಿಸಿಕಲ್ ಡಿಸಬಿಲಿಟಿಗೆ ಫ್ರೀ. ದರ್ ಇಸ್ ನೋ ಪೇಮೆಂಟ್ ಫಾರ್ ದಿಸ್ ಕ್ಯಾಟಗರಿ. ಓಕೆ, 750 ರೂಪಾಯಿ ಜನರಲ್ ಮೆರಿಟ್, OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್. ಅರ್ಥ ಆಗಿದೆ ಅನ್ಕೋತೀನಿ. ಫೈನ್. ಎನಿ ಡಿಗ್ರಿ ಅಂದ ತಕ್ಷಣ ನೀವು ಏನ್ ಸೆಂಟ್ರಲ್ ಗೌರ್ಮೆಂಟ್ ನ ಇಂದ ಅಪ್ರೂವ್ ಆಗಿರ್ತಕ್ಕಂಥ ಇದರಲ್ಲಿ ಎನಿ ಡಿಗ್ರಿ ಪಾಸ್ ಮಾಡಿರ್ಬೇಕು. ಸೆಲೆಕ್ಷನ್ ಪ್ರೊಸೀಜರ್ ನಾನು ನಿಮ್ಗೆ ಹೇಳಿದೆ 3 ಫೇಸ್ ಇರುತ್ತೆ ಸರ್. ಇಲ್ಲಿ ಮೊದಲನೇ ಫೇಸ್ ಜಸ್ಟ್ ಪ್ರಿಲಿಮಿನರಿ ಪರೀಕ್ಷೆ. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಗೊತ್ತಿದೆ ನಿಮ್ಗೆ, ನಾವು ಆಲ್ರೆಡಿ ಕ್ಲರ್ಕ್ ಏನು ಬಗ್ಗೆ ನೋಟಿಫಿಕೇಶನ್ ಇತ್ತೀಚೆಗೆ ಹೊರಡಿಸಿದ್ರೆ ಸೇಮ್ ಪ್ಯಾಟರ್ನ್. ಬಟ್ ಇಲ್ಲಿ ಸ್ವಲ್ಪ ಕ್ವಶನ್ಸ್ ಗಳು ನಿಮ್ಗೆ ಅದೇ ಲೆವೆಲ್ ಅಲ್ಲೂ ಕೇಳ್ತಾರೆ ಒಂದ್ಸಲ ಸ್ವಲ್ಪ ಹೈ ಲೆವೆಲ್ ಇರುತ್ತೆ ಅಷ್ಟೇ. SBI ಏನ್ ಓದಿರ್ತಾರ ಸೇಮ್ ಪ್ಯಾಟರ್ನ್, ಬಟ್ ಮೇನ್ಸ್ ಅಲ್ಲಿ ಹೈ ಲೆವೆಲ್ ಇರುತ್ತೆ. ಆದ್ರೆ SBI ಕ್ಲರ್ಕ್ ಅಲ್ಲಿ ನಿಮ್ಗೆ ಇಂಟರ್ವ್ಯೂ ಇರಲ್ಲ, ಇಲ್ಲಿ ಇಂಟರ್ವ್ಯೂ ಇರುತ್ತೆ ಅಷ್ಟೇ. ಇಂಗ್ಲಿಷ್, ಕ್ವಾಂಟಿಟೇಟಿವ್, ರೀಸನಿಂಗ್ 100 ಮಾರ್ಕ್ಸ್. ದೇರ್ ಇಸ್ ನೋ ಸೆಕ್ಷನಲ್ ಕಟ್ ಆಫ್. ಇಲ್ಲಿ ಎಲ್ಲದಕ್ಕೂ ಸೆಕ್ಷನಲ್ ಡ್ಯೂರೇಷನ್ ಇರುತ್ತೆ. ಒಂದೊಂದು ಸೆಕ್ಷನ್ 20 ನಿಮಿಷ ಅಂತ ಕೊಡ್ತಾರೆ. 1 hour 100 ಮಾರ್ಕ್ಸ್ ಕೊಟ್ಟಿರ್ತಾನೆ. ಬಟ್ ಇಲ್ಲಿ ಸೆಕ್ಷನಲ್ ಕಟ್ ಆಫ್ ಅಂತ ಇರಲ್ಲ, ಟೋಟಲ್ ಇರುತ್ತೆ. ಪ್ರಿಲಿಮ್ಸ್ಗೆ 1/4 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಓಕೆ, 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಒಂದ್ ತಪ್ಪಾದ್ರೆ. ಇದರಲ್ಲಿ ಪಾಸ್ ಆಗಿರೋರ್ಗೆ ಮೇನ್ಸ್ ತಗೋತಾರೆ. ಮೇನ್ಸ್ ತಗೊಂಡು ಅಲ್ಲಿ ಏನಾಗುತ್ತೆ, ಮೈನ್ಸ್ ಎಕ್ಸಾಮಿನಲ್ಲಿ ಆ ಕಟ್ ಆಫ್ ಪಾಸ್ ಆಗಿರೋರಿಗೆ 3 hour ಟೆಸ್ಟ್ ಇರುತ್ತೆ. ಇಲ್ಲಿ ಕೂಡ ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಆದ್ರೆ ಇಲ್ಲಿ ಏನಿರುತ್ತೆ ಅಂತಂದ್ರೆ ರೀಸನಿಂಗ್
ಡೇಟಾ ಅನಾಲಿಸಿಸ್, ಇಂಟರ್ಪ್ರಿಟೇಷನ್, ಕಂಪ್ಯೂಟರ್ ಆಪ್ಟಿಟ್ಯೂಡ್ ಎಲ್ಲ ಒಂದು 4 ಸೆಕ್ಷನ್ಸ್ ಇರುತ್ತೆ ಸ್ನೇಹಿತರೆ. ಇಂಗ್ಲಿಷ್, ಜನರಲ್ ಅವೇರ್ನೆಸ್, ಎಕಾನಮಿ ಅಂದ್ರೆ ಕರೆಂಟ್ ಅಫೇರ್ ರಿಲೇಟೆಡ್, ಒಟ್ಟು 200 ಮಾರ್ಕ್ಸ್ ಗೆ ಕೇಳ್ತಾನೆ. ಪ್ಲಸ್ ಇದರಲ್ಲಿ 50 ಮಾರ್ಕ್ಸ್ ನಿಮ್ಗೆ ಕಂಪ್ಯೂಟರ್ ಟೈಪ್ ಮಾಡಬೇಕು, ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆಕ್ ಮಾಡಕ್ಕೆ, ಇಮೇಲ್ ಒಂದಷ್ಟು ಪ್ರಿಸಿ ರೈಟಿಂಗ್ ಇರುತ್ತೆ, ಅಥವಾ ನಿಮಗೆ ಎಸ್ಸೆ ತರ ಏನಾರು ಕೊಟ್ಟಿರ್ತಾನೆ. ಈ ತರ ಡಿಸ್ಕ್ರಿಪ್ಟಿವ್ ಪೇಪರ್. ಅದು ಡಿಸ್ಕ್ರಿಪ್ಟಿವ್ ಪೇಪರ್ ಅಂದ್ರೆ ನೀವು ಬರಿಬೇಕು ಅಂತಕ್ಕಂಥದ್ದು ಪೆನ್ ಪೇಪರ್ ಅಲ್ಲ, ಕಂಪ್ಯೂಟರ್ ಅಲ್ಲೇ ಬರಿಬೇಕು ನೀವು, ಅಲ್ಲೇ ಟೈಪ್ ಮಾಡ್ಬೇಕು, ನಿಮ್ಮ ಟೈಪಿಂಗ್ ಸ್ಕಿಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಓಕೆ, ಸೊ ಇದೆ 50 ಟೋಟಲ್ 250 ಮಾರ್ಕ್ಸ್. ಅಂದ್ರೆ ಮೇನ್ ಎಕ್ಸಾಮಿನೇಷನ್ ಫೇಸ್ 2 ಅಥವಾ ಮೇನ್ ಎಕ್ಸಾಮಿನೇಷನ್ ಮುಖ್ಯ ಪರೀಕ್ಷೆ ಅಂತ ಏನ್ ಕರಿತೀವಿ 250 ನೋಡಿ. ಇದರಲ್ಲಿ ಇದನ್ನ ನಿಮ್ಗೆ ಮೆರಿಟ್ ಗೆ ಪ್ರಿಲಿಮ್ಸ್ ತಗೊಳಲ್ಲ, ಮೇನ್ಸ್ ನಿಮ್ಗೆ ಏನ್ ಬರುತ್ತೆ ಅದನ್ನ ನಿಮ್ಗೆ ತಗೋತಾರೆ. 250 ಮಾರ್ಕ್ಸ್ ಏನ್ ಸ್ಕೋರ್ ಮಾಡ್ತೀರಾ ಆ ಬೇಸಿಸ್ ಮೇಲೆ. ಇಲ್ಲಿ ನಿಮ್ಗೆ ಸೆಕ್ಷನಲ್ ಕಟ್ ಆಫ್ ಇಟ್ಟಿರ್ತಾನೆ. ಈ ಸೆಕ್ಷನ್ ಗೆ ಮಿನಿಮಮ್ ಇಸ್ ಕಟ್ ಆಫ್ ಅಂತ ಇಟ್ಟಿರ್ತಾನೆ. ತುಂಬಾ ಲೋ ಇರುತ್ತೆ ಸ್ನೇಹಿತರೆ ಸೆಕ್ಷನಲ್ ಕಟ್ ಆಫ್, ತುಂಬಾ ಲೋ ಇರುತ್ತೆ, ಯಾಕಂದ್ರೆ ಅಷ್ಟು ಡಿಫಿಕಲ್ಟೀಸ್ ಇರುತ್ತೆ. ಅಂದ್ರೆ ಡಿಫಿಕಲ್ಟಿ ಅಂದ್ರೆ ಬರೆಯಕ್ಕೆ ಆಗೋದಿಲ್ಲ ಅಂತೇನಿಲ್ಲ, ಅಂದ್ರೆ ನೀವು ಪ್ರಿಲಿಮ್ಸ್ ಪಾಸ್ ಆಗಿದ್ರ ಫಾಸ್ಟ್ ಆಗಿ ಮಾಡಿದ್ರೆ ಮೇನ್ಸ್ ನೀವು ಬರೀಬಹುದು, ತೊಂದರೆ ಏನಿಲ್ಲ, ಬಟ್ ಡಿಫಿಕಲ್ಟಿ ಅಂತ ಇರುತ್ತೆ. ಫೇಸ್ 3 ಇದೆಯಲ್ಲ, ಫೇಸ್ 3 ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಏನು ನೋಡಿ, ಇಲ್ಲಿರೋರ್ನ 1:3 ತಗೋತಾನೆ. 1:3 ಎಷ್ಟು ಪೋಸ್ಟ್ ಇದೆ? 600 ಇಂಟು 300 ಅಂದ್ರೆ ಎಷ್ಟತ್ತು? 6,800 ಜನ ತಗೋತಾನೆ. ತಗೊಂಡು ಫೇಸ್ 3 ಇಲ್ಲಿ ಸೈಕೋಮೆಟ್ರಿಕ್ ಟೆಸ್ಟ್ ಅಂದ್ರೆ ಇಲ್ಲಿ ಗ್ರೂಪ್ ಡಿಸ್ಕಷನ್. ಒಟ್ಟು 50 ನಿಮಗೆ ಹೇಳಿದ 50 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ ಅಂತ, ಅದರಲ್ಲಿ 30 ಇಂಟರ್ವ್ಯೂ ಇಟ್ಕೋತಾನೆ, 20 ಗ್ರೂಪ್ಸ್ ಎಕ್ಸರ್ಸೈಸ್ ಅಂತ, ಗ್ರೂಪ್ ಡಿಸ್ಕಷನ್, ಒಂದು ಟಾಪಿಕ್ ಕೊಟ್ಟು ಮಾತಾಡಕ್ ಬಿಡ್ತಾರೆ ಆತರ. ಓಕೆ, ಆತರ ಕೂಡ ಅದು ಇರುತ್ತೆ. ಟೋಟಲ್ 50 ಮಾರ್ಕ್ಸ್ ಇರುತ್ತೆ. ಈಗ ಇದನ್ನೆಲ್ಲ ತಗೊಂಡು ಏನ್ ಮಾಡ್ತಾನೆ, ಈಗ ನಿಮಗೆ ಮೇನ್ಸ್ ಎಕ್ಸಾಮಿನೇಷನ್ ಮಾತ್ರ ಕನ್ಸಿಡರ್ ಆಗುತ್ತೆ ಮೆರಿಟ್ಗೆ. ಈ ಒಂದು 50 ಮಾರ್ಕ್ಸ್ ಇರುತ್ತೆ, ಅದು ಮಾತ್ರ ಕನ್ಸಿಡರ್ ಆಗುತ್ತೆ. ಟೋಟಲ್ 300 ಮಾರ್ಕ್ಸ್. ಆ 300 ಮಾರ್ಕ್ಸ್ ನ 100 ಮಾರ್ಕ್ಸ್ ಗೆ ಅವನೇನ್ ಮಾಡ್ತಾನೆ, ರೌಂಡ್ ಆಫ್ ಮಾಡ್ತಾನೆ. ಅಂದ್ರೆ ಇದನ್ನ 75, ಇದರಿಂದ 25 ಅಂತ ಮಾಡಿ ಒಟ್ಟು 100 ಮಾರ್ಕ್ಸ್ ರೌಂಡ್ ಆಫ್ ಮಾಡಿ ಟೋಟಲ್ 100 ಗೆ ಫೈನಲ್ ಸ್ಕೋರ್ ನ ಬಿಡ್ತಕ್ಕಂಥದ್ದು. ಇವೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಪ್ರೊಸೀಜರ್ ತಿಳ್ಕೊಳ್ಳಿ ಹೆಂಗ್ ಮಾಡ್ತಾನೆ ಅಂತ ಅಷ್ಟೇ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ? ನೀವು ಏನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಎಕ್ಸಾಮ್ ಕಾನ್ಸಂಟ್ರೇಟ್ ಮಾಡ್ಬೇಕು. ಕಟ್ ಆಫ್ ನಾನು ತೋರಿಸ್ತೀನಿ ಏನಿತ್ತು ಅಂತ, ಅದನ್ನ ಒಂದ್ಸಲ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ ಅಷ್ಟೇ. ಓಕೆ, ರೆಫರೆನ್ಸ್ ಆಗಿ ಇಟ್ಕೊಳ್ಳಿ, 2 ವರ್ಷ ತೋರಿಸ್ತೀನಿ ನಿಮ್ಗೆ, ರೆಫರೆನ್ಸ್ ಆಗಿ ಇಟ್ಕೊಂಡು ನೋಡಿ ಸ್ನೇಹಿತರೆ. ಫೈನ್. ಇನ್ ಎಕ್ಸಾಮಿನೇಷನ್ ಸೆಂಟರ್ ಈಗ ನಾನು ಬರೀ ಕರ್ನಾಟಕದ ನಾನು ತೋರಿಸ್ತೀನಿ, ಇಲ್ಲಿ ಬೇರೆ ರಾಜ್ಯಗಳದ್ದು ಇದೆ. ಇಲ್ಲಿ ನೋಡಿ, ಬೆಂಗಳೂರಲ್ಲಿ ಮೇನ್ಸ್ ಎಕ್ಸಾಮಿನೇಷನ್, ಮೇನ್ಸ್ ಮಾತ್ರ ಬೆಂಗಳೂರು ಸೆಂಟರ್ ಒಂದೇ ಇರೋದು. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನಿಮ್ಗೆ ಬೆಳಗಾಂ, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಅಕ್ಕಪಕ್ಕದ ಜಿಲ್ಲೆಗಳು, ನಿಮ್ಮ ಹತ್ರದ ಜಿಲ್ಲೆಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಮೇನ್ಸ್ ಎಕ್ಸಾಮಿನೇಷನ್ ಬೆಂಗಳೂರಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಓಕೆ, ಪಾಸ್ ಆದ್ರೆ ಮೇನ್ಸ್ ಅಲ್ಲಿ ಬರೀಬೇಕಾಗುತ್ತೆ. ಇನ್ನು ಸಿಲೆಬಸ್ ಆಸ್ ಯೂಶುವಲ್ ಬ್ಯಾಂಕಿಂಗ್ ಸಿಲೆಬಸ್, ನಾನು ಇದನ್ನ ಹೇಳ್ಬೇಕಾಗಿಲ್ಲ. ಪ್ರತಿ ಒಂದು ಬ್ಯಾಂಕಿಂಗ್ ನೋಟಿಫಿಕೇಶನ್ ಬಂದಾಗ ನಾನು ಹೇಳ್ತಾ ಇರ್ತೀನಿ, ಸೇಮ್ ಸಿಲೆಬಸ್ ಸರ್. IBPS ಆಗಿರ್ಬೋದು, SBI ಆಗಿರ್ಬೋದು, ಸ್ವಲ್ಪ ಲೆವೆಲ್ ಆಫ್ ಆಸ್ಕಿಂಗ್ ಕ್ವಶನ್ ಜಾಸ್ತಿ ಕೇಳ್ತಾನೆ. ಕಂಪ್ಯೂಟರ್ ಫಂಡಮೆಂಟಲ್ಸ್, ಕಂಪ್ಯೂಟರ್ ಬಗ್ಗೆ ಏನೇನಿದೆ ಇವೆಲ್ಲ ನೀವು ಗ್ರೂಪ್ ಸಿ ಓದಿರ್ತೀರಾ, ಜನರಲ್ ಇಂಗ್ಲಿಷ್ ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿಗೆ. ಈಗ ಕರ್ನಾಟಕದಲ್ಲಿ ಗ್ರೂಪ್ ಸಿ ನಿಮ್ಗೆ ಗೊತ್ತಿರ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಕೇಳ್ತಾನೆ. ಕಂಪ್ಯೂಟರ್ ಮತ್ತೆ ಇಂಗ್ಲಿಷ್ ಓದಿರ್ತೀರಾ, ಅದು ನಿಮ್ಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ನಿಮ್ಗೆ ಪೇಪರ್ 2 ಇವೆಲ್ಲ ಕೇಳತಕ್ಕಂಥದ್ದು ಇಂಗ್ಲಿಷ್ ಎಲ್ಲ. ಪ್ರಿಲಿಮ್ಸ್ ಅಲ್ಲಿ ಇಲ್ಲ ನಿಮ್ಗೆ ಕಂಪ್ಯೂಟರ್, ಮತ್ತೆ ಕರೆಂಟ್ ಅಫೇರ್ ಇಲ್ಲ. ಮೇನ್ಸ್ ಅಲ್ಲಿ ಕರೆಂಟ್ ಅಫೇರ್ಸ್ ನಿಮಗೆ ಎಕನಾಮಿಕ್ ಸಂಬಂಧಪಟ್ಟಂತೆ, ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ, ಬ್ಯಾಂಕಿಂಗ್ ಅವೇರ್ನೆಸ್ ಗಳನ್ನ ಕೇಳ್ತಾನೆ ಸ್ನೇಹಿತರೆ. ಕರೆಂಟ್ ಅಫೇರ್ಸ್ ಗಳಿರ್ಬೋದು. ಓಕೆ, ಇಲ್ಲಿ ಕೊಟ್ಟಿದ್ದೀನಿ ಏನೇನ್ ಸಿಲೆಬಸ್ ಮೇಲೆ ಬರುತ್ತೆ ಅಂತ, ಇವೆಲ್ಲ ಸಿಗ್ತದೆ ನಿಮ್ಗೆ. ತುಂಬಾ ಬ್ಯಾಂಕಿಂಗ್ ರಿಲೇಟೆಡ್ ತುಂಬಾ ವೆಬ್ಸೈಟ್ ಗಳಿವೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು. ಓಕೆ, ಸಾರಿ. ಇನ್ನು ಕಟ್ ಆಫ್ ಬರ್ತೇನೆ. ಕಟ್ ಆಫ್ ನೋಡಿ 2023 ಪ್ರಿಲಿಮ್ಸ್ ತಗೊಂಡ್ರೆ 100 ಮಾರ್ಕ್ಸ್ ಗೆ ಎಷ್ಟಿತ್ತು? ಜನರಲ್ ಮೆರಿಟ್ಗೂ 59.25. ಇಲ್ಲಿ ಸ್ಟೇಟ್ ವೈಸ್ ಕೊಡಲ್ಲ, ಆಲ್ ಓವರ್ ಇಂಡಿಯಾ. PO ಅಂದ್ರೆ ಪ್ರೊಬೇಷನ್ ಆಫೀಸರ್, IBPS ಆಗ್ಲಿ ಅಥವಾ SBI ಆಗ್ಲಿ, ಅದು ಆಲ್ ಓವರ್ ಇಂಡಿಯಾ ಗೊತ್ತಿರ್ಲಿ. ಸೊ 59.25 ಇರುತ್ತೆ. SC 53 ಇತ್ತು, ST 47.50 ಇತ್ತು, OBC 59.25 ಇತ್ತು, EWS ನೋಡಿ, EWS OBC ಆಲ್ಮೋಸ್ಟ್ ಸೇಮ್ ಇದೆ ಜನರಲ್ ಮೆರಿಟ್. ಓಕೆ, ಅಪ್ರಾಕ್ಸಿಮೇಟ್ಲಿ 60 ಅನ್ಕೋಬಹುದು 100ಕ್ಕೆ. ಓಕೆ, ಕಟ್ ಆಫ್ ಬೇರೆ ಕ್ಯಾಟಗರಿಗೆ ತೋರಿಸಿದೀನಿ. ಮೇನ್ಸ್ ಕಟ್ ಆಫ್ ಎಷ್ಟಿತ್ತು? 250 ಟೋಟಲ್. ಓಕೆ, ಡಿಸ್ಕ್ರಿಪ್ಟಿವ್ ಪೇಪರ್ ಇಂಟರ್ವ್ಯೂ ಬಿಟ್ಟು ನಾನು ಹೇಳ್ತಾ ಇದ್ದೀನಿ. 250ಕ್ಕೆ ನೋಡಿ, ನಾನು ನಿಮ್ಗೆ ಹೇಳಿಲ್ವಾ ಡಿಫಿಕಲ್ಟಿ ಇರುತ್ತೆ. 250 ಮಾರ್ಕ್ಸ್ಗೆ ನೋಡಿ, ಜನರಲ್ 70ಕ್ಕೆ ನಿಂತಿದೆ, SC 57.5 ನಿಂತಿದೆ, ST 57 ನಿಂತಿದೆ, OBC 62.25 ನಿಂತಿದೆ. ಓಕೆ, ಸೊ ಒಂದೊಂದ್ಸಲ ಇನ್ನೂ ಕಮ್ಮಿ ನಿಂತ್ಕೊಳ್ಳುತ್ತೆ ಕಟ್ ಆಫ್, 50, 60ಕ್ಕೆಲ್ಲ ನಿಂತ್ಕೊಳ್ಳುತ್ತೆ ಒಂದೊಂದ್ಸಲ. ಅಂದ್ರೆ ಡಿಪೆಂಡಿಂಗ್ ಅಪಾನ್ ದ ಕ್ವಶನ್ ಪೇಪರ್. ಆಮೇಲೆ ಈ ಕಟ್ ಆಫ್ ಕಂಪ್ಲೀಟ್ ಆಗಿ ನೀವು ಇಂಟರ್ವ್ಯೂ ಮಾರ್ಕ್ಸ್ ಎಲ್ಲ ತಗೊಂಡು ಏನ್ ಮಾಡ್ತಾರೆ, ಟೋಟಲ್ ಆಗಿ 100 ಮಾಡ್ತಾರಲ್ಲ, 100ಗೆ ಲಾಸ್ಟ್ ಫೈನಲ್ ಕಟ್ ಆಫ್ 2023 ಲಾಸ್ಟ್ ಎಷ್ಟು ನಿಂತಿತ್ತು? ಜನರಲ್ಗೆ 44.60. ಒಟ್ಟು ನಾನು ನಿಮ್ಗೆ ಹೇಳಿದೀನಿ 250 + 50 300 ನ ಅವ್ರು ಏನ್ ಮಾಡ್ತಾರೆ,
100ಗೆ ನಾರ್ಮಲೈಸ್ ಮಾಡ್ತಾರೆ, ಮಾಡಿ 100ಗೆ ನಿಮಗೆ ಕೊಡ್ತಕ್ಕಂಥದ್ದು. ಇದು ಫೈನಲ್ ಕಟ್ ಆಫ್ ಇತ್ತು. ಓಕೆ, ಈ 22 ಇನ್ನೂ ಒಂದ್ ವರ್ಷದ ಬೇಕಾ ನೋಡ್ಕೊಳ್ಳಿ ಬೇಕಾರೆ. ನಿಮ್ಗೆ ಈಗ ಇಂಟರ್ವ್ಯೂ ನೋಡಿ, 2023 ಇಂಟರ್ವ್ಯೂ ಮತ್ತೆ ಗ್ರೂಪ್ ಡಿಸ್ಕಷನ್ ಅಂತ ಹೇಳಿದ್ನಲ್ಲ, 50ಕ್ಕೆ ಎಷ್ಟಿದೆ ಅಂತ ನೋಡಿ 20, SC ಗೆ 17.52 ಈ ತರ ಇತ್ತು. ಓಕೆ, ಜಸ್ಟ್ ಫಾರ್ ರೆಫರೆನ್ಸ್ ಅಷ್ಟೇ, ಇದು ಹೆಚ್ಚು ಕಮ್ಮಿ ಆಗುತ್ತೆ. ಇದನ್ನ ಈ ಕಟ್ ಆಫ್ ನ ಬ್ಯಾಂಕ್ ಅಲ್ಲಿ ಇಂಟರ್ವ್ಯೂ ಪ್ಯಾನಲ್ ಇರುತ್ತಲ್ಲ ಅವ್ರು ಡಿಸೈಡ್ ಮಾಡ್ತಾರೆ. ಫೈನ್. ಇನ್ನು 2022 ಕಟ್ ಆಫ್ ಅದಕ್ಕಿಂತ ಒಂದ್ ವರ್ಷ ಹಿಂದೆ ನೋಡಿದ್ರೆ ನೋಡಿ ಅವಾಗ್ಲೂ ಸೇಮ್ ಇದೆ, ಆಲ್ಮೋಸ್ಟ್ ಸೇಮ್ ಇದೆ. ಆಲ್ಮೋಸ್ಟ್ 59 ಇಷ್ಟೇ, 60 ತನಕ ಇರುತ್ತೆ ಜನರಲ್ ಮೆರಿಟ್ ಆದ್ರೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಮೇನ್ಸ್ ಕಟ್ ಆಫ್ ನೋಡಿ ಅದು ಕೂಡ ಅಷ್ಟೇ, 250 ಮಾರ್ಕ್ಸ್ಗೆ ನೋಡಿ 88 ಇದೆ 2022. 70ರಿಂದ 80, ಒಂದೊಂದ್ಸಲ 60ಕ್ಕೂ ಕೂಡ ನಿಂತಿದೆ. ಪ್ರೀವಿಯಸ್ ಎಲ್ಲ ಓದ್ಕೊಳ್ಳಿ, ಡಿಪೆಂಡಿಂಗ್ ಅಪಾನ್ ದ ಪೋಸ್ಟ್ ಸ್ನೇಹಿತರೆ. ಪೋಸ್ಟ್ ಜಾಸ್ತಿ ಇದ್ದಾಗ ಕಟ್ ಆಫ್ ಕಮ್ಮಿ ಇರುತ್ತೆ, ಪೋಸ್ಟ್ ಕಮ್ಮಿ, ಈ ಸಲ ಪೋಸ್ಟ್ ಕಮ್ಮಿ ಇದೆ. ಓಕೆ, ಹಾಗಾಗಿ ಬರೀ 600 ಪೋಸ್ಟ್ ಕೊಟ್ಟಿದ್ದಾರೆ. ಸೊ ಹೀಗೆ ಇದು ಒಂದಷ್ಟು ರೆಫರೆನ್ಸ್ ಗಳು ತೋರಿಸಿದೀನಿ. ಈಗ ನಿಮಗೆ ಆಲ್ರೆಡಿ ಪ್ರಿಪೇರ್ ಆಗಿರೋ ಗೊತ್ತಿರುತ್ತೆ, 1 ವರ್ಷ 2 ವರ್ಷ ಬರ್ದಿರೋ ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡೋ ನೆಸಿಟಿ ಇಲ್ಲ ಇವೆಲ್ಲ. ಓಕೆ, ಈಗ ಹೊಸದಾಗಿ ಅಪ್ಲೈ ಮಾಡೋರ್ಗೆ ಒಂದಷ್ಟು ವಿಡಿಯೋಗಳು ನೋಡ್ಬೇಕು. ಇಂಗ್ಲಿಷ್ ಅಲ್ಲಿ ಇರುತ್ತೆ, ನಾವು ಮಾಡಿದೀವಿ ಒಂದಷ್ಟು ವಿಡಿಯೋಗಳನ್ನ. RRBPO ಆಗಿರ್ಬೋದು, IBPS PO ಕ್ಲರ್ಕ್ ಆಗಿರ್ಬೋದು, ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಮಾಡಿದೀವಿ. ಎರಡು ರೀತಿ ಕನ್ನಡ ಇಂಗ್ಲಿಷ್ ಕ್ವಶನ್ಸ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೆಂಗ್ ಸಾಲ್ವ್ ಮಾಡಬೇಕು ಅಂತೆಲ್ಲ ಮಾಡಿದೀವಿ. ಬಟ್ ಇಲ್ಲಿ ನಿಮ್ಗೆ PO ಎಕ್ಸಾಮ್ಗೆ ಪ್ರೊಬೇಷನರಿ ಆಫೀಸರ್ SBI ಆಗ್ಲಿ IBPS ಆಗ್ಲಿ ಕನ್ನಡದಲ್ಲಿ ಕ್ವಶನ್ ಪೇಪರ್ ಇರಲ್ಲ, ಇಂಗ್ಲಿಷ್ ಅಲ್ಲಿ ಇರುತ್ತೆ. ಹಾಗಾಗಿ ಇದನ್ನ ನೋಡ್ಕೋಬಹುದು ರೆಫರೆನ್ಸ್ಗೋಸ್ಕರ ನೀವು. ಎಷ್ಟು ಫಾಸ್ಟ್ ಆಗಿ ಮಾಡಬೇಕು, ಹೆಂಗಿರಬೇಕು, ಅಪ್ರೋಚ್ ಹೆಂಗಿರ್ಬೇಕು, ಶಾರ್ಟ್ ಕಟ್ ಯಾವ ತರ ಇರಬೇಕು, ಫಾಸ್ಟ್ ಕ್ಯಾಲ್ಕುಲೇಷನ್ ಯಾವ ತರ ಇರಬೇಕು, ಇವೆಲ್ಲ ನಾವು ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ. ರೆಫರೆನ್ಸ್ ನೋಡ್ಕೊಳ್ಳಿ, ಪ್ರಿಪರೇಷನ್ ಆಗಿಸ್ತೀನಿ. ಓಕೆ, ಇದಕ್ಕೆ ಬುಕ್ಸ್ ಅಂತ ಏನು ತಗೊಂಡು ಓದಕ್ಕಾಗಲ್ಲ, ಯಾಕಂದ್ರೆ ಇದರಲ್ಲಿ ನಿಮ್ಗೆ ಮೇನ್ ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ವಿಡಿಯೋಗಳು ನಾವು ಮಾಡಿರೋದು ನೋಡಿದ್ರೆ ನಾನು ಲಿಂಕ್ಸ್ ಕೊಡ್ತೀನಿ ಇದೇ ವಿಡಿಯೋದ, ಇವೆಲ್ಲ ವಿಡಿಯೋಸ್ಗಳದ್ದು. ಸುಮ್ನೆ ನೋಡಿಲ್ಲ ಅಂದ್ರೆ ನೋಡಿ, ಅಥವಾ ನಿಮಗೆ ಬೇರೆ ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ದು ಇಂಗ್ಲಿಷ್ ನೀವು ಅಲ್ಲಿ ಹಿಂದಿ ನಿಮ್ಗೆ ಇದ್ರೆ ಹಿಂದಿ ರಿಲೇಟೆಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇಂಗ್ಲಿಷ್ ಕ್ವಶನ್ಸ್ ಇರುತ್ತೆ, ಬಟ್ ಹಿಂದಿಲಿ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ, ನೋಡ್ಕೊಳ್ಳಿ ಬೇಕಾದ್ರೆ ಅದನ್ನೆಲ್ಲ. ಅಡ್ಡ ಇದೆ, ಅಡ್ಡ 247 ಇದೆ. ಓಕೆ, ಅದೇ ರೀತಿ ಬೇರೆ ಬೇರೆ ಮಹೀಂದ್ರ ಇದೆ, ಆತರ ಬೇರೆ ಬೇರೆ ಎಸ್ ಬ್ಯಾಂಕರ್ಸ್ ಒಂದಿದೆ, ಆತರ ತುಂಬಾ ಇದೆ. ಓಕೆ, ಅಮರ್ ಸರ್ದವ್ರದ್ದು ಒಬ್ರು ಇದೆ, ಅವನ್ನೆಲ್ಲ ನೋಡ್ಬೋದು ನೀವು. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಅಪ್ಲೈ ಮಾಡೋದು ಕೂಡ ಲಿಂಕ್ ನೀವು ಕೊಡ್ತೀನಿ. 27 ಅದು ಆಕ್ಟಿವ್ ಆದಾಗ ಅಪ್ಲೈ ಮಾಡ್ಕೋಬಹುದು. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ ಲಿಂಕ್ಸ್ ಗಳನ್ನ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎನಿ ಡೌಟ್ಸ್ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.